ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹ ಮಾಡಕ್ಕೆ ಇವತ್ತು ನಾವು ಪ್ರೆಸ್ ಮೀಟನ್ನು ಕರೆದಿದ್ವಿ. ಸುಮಾರು 187 ಕೋಟಿ ರೂಪಾಯಿ ಸರ್ಕಾರದ ಹಣವನ್ನು ಲಪಟಾಯಿಸಿ ಅವರ ಡಿಪಾರ್ಟ್ಮೆಂಟಿನ ಏನು ಚಂದ್ರಶೇಖರ್ ಅನ್ನೋರು ಏನು ಈಗ ಆತ್ಮಹತ್ಯೆ ಮಾಡ್ಕೊಂಡಾರ. ಅವರು ತಮ್ಮ ಡೆತ್ ನೋಟದಲ್ಲಿ ಇದನ್ನು ಮಾಡೋಕ್ಕೆ ಯಾರು ಕಾರಣ ಅಂತಂದ್ರೆ ನಾಗೇಂದ್ರ ಅವರು ಅಂತ ಹೇಳಿ ಬರೆದು ಅವರು ಆತ್ಮಹತ್ಯೆ ಮಾಡ್ಕೊಂಡಾರ. ಹೀಗಾಗಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತಿದು ಮೊದಲನೇ ಭ್ರಷ್ಟಾಚಾರ ಪ್ರಕರಣ ಈ ಸರ್ಕಾರ ಒಳಗಿಂದ ಹೊರಗೆ ಬಂದಿದ್ದು. ಇನ್ನೂ ಅನೇಕ ಪ್ರಕರಣಗಳು ಬರುವಂಥ ದಿವಸಗಳು ಬರ್ತಾವೆ. ಆದರೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಗ್ರಹ ಮಾಡೋದೇನಂತಂದ್ರೆ ಜೂನ್ 6ರ ಒಳಗೆ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮತ್ತು ಸ್ವತಃ ಮಿನಿಸ್ಟರ್ ಇದ್ರೊಳಗೆ ಭಾಗಿಯಾಗಿದ್ದರಿಂದ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಾಕುವ ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾವು ಆಗ್ರಹ ಮಾಡ್ತೀವಿ, ಇದನ್ನು CBIಗೆ ವಹಿಸ್ಬೇಕಂತ. ಸರ್ಕಾರದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದುರ್ಬಲ ವರ್ಗದವರಿಗೆ ಮತ್ತು ವಿಶೇಷವಾಗಿ ಈ ಇಲಾಖೆ ಏನು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅವರ ಕಲ್ಯಾಣಕ್ಕೆ ಮೀಸಲಿಟ್ಟಂತಹ SC/ST ಫಂಡನ್ನು ದುರುಪಯೋಗ ಪಡಿಸ್ಕೊಳ್ಳುವಂತಹ ಸಾಹಸ ಬಹುತೇಕ ಕರ್ನಾಟಕದ ಇತಿಹಾಸನಾಗ ಮೊದಲನೇ ಸಲ ಆಗಿರ್ಬೋದು. ಮತ್ತು ಅದನ್ನು ರಾಜಾರೋಷವಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ರೂ ಮುಖ್ಯಮಂತ್ರಿಗಳು ಅವ್ರ ರಾಜೀನಾಮೆ ಕೇಳಿಲ್ಲ. ಒಂದು ರಾಜೀನಾಮೆ ಕೇಳಬೇಕಾಗಿತ್ತು, ಕೊಡಲಿಲ್ಲ ಅಂದರೆ ಇಷ್ಟೋಗಿ ವಜಾ ಮಾಡಬೇಕಾಗಿತ್ತು. ಅದು ಇದರ ಅರ್ಥ ಏನೂ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಅದರ ಅರ್ಥ ಮುಖ್ಯಮಂತ್ರಿಗಳಿಗೆ ಇದು ಗಮನಕ್ಕೆ ಬಂದದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಹೀಗಾಗಿ ಬರುವಂಥ ದಿವಸದೊಳಗೆ 6ನೇ ತಾರೀಕು ಇವ್ರು ರಾಜೀನಾಮೆ ಕೊಡಲಿಲ್ಲ ಅಂತ ರಾಜ್ಯಾದ್ಯಂತ BJP ವತಿಯಿಂದ ಅವ್ರ ರಾಜೀನಾಮೆ ಮತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಬಗ್ಗೆ ಜನರ ಮನ ಮುಟ್ಟುವ ತನಕ ಹೋರಾಟ ಪ್ರಾರಂಭ ಮಾಡ್ತೀವಿ. ಮತ್ತು ನಾನು ಇವತ್ತು ಮೂಲಕ ಹೇಳ್ತೇನೆ, ಯಾಕಂದ್ರೆ 4ನೇ ತಾರೀಕು ರಿಸಲ್ಟ್ ಅದ ಲೋಕಸಭೆದು. ಈ ಲೋಕಸಭೆ ಚುನಾವಣೆ ಆದ ನಂತರ ಮೊದಲನೇ ವಿಕೆಟ್ ಅಂತಂದ್ರೆ ಈ ನಾಗೇಂದ್ರ ಮೂಲಕ ಪ್ರಾರಂಭ ಆಗಿ ಇದು ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ಈ ಮೊದಲನೇ ವಿಕೆಟ್ ಇದು ಈ 10-10 ಇದು 2020 ಅನ್ನೋದು ಇದು ಮೊದಲನೇ ವಿಕೆಟ್. ಇದು ಪ್ರಾರಂಭ ಆತಂದ್ರೆ 2-3 ತಿಂಗಳಿಗೆ ಈ ಸರ್ಕಾರ ಉಳಿಯೋದಿಲ್ಲ. ಇದು ಈ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು. ಯಾಕೆ ದಲಿತರಿಗೆ ಮೀಸಲಿಟ್ಟಂಥ ಹಣ ಅದನ್ನು ದುರುಪಯೋಗ ಪಡಿಸ್ಕೊಂಡು ವೈಯಕ್ತಿಕ ಉಪಯೋಗ ಮಾಡಿಕೊಂಡು ಅದು ರಾಜಾರೋಷವಾಗಿ ತಿರುಗಾಡುವಂತಹ ಇಡೀ ದೇಶನಾಗ ಯಾವುದಾದ್ರೂ ಇತ್ತಂತಂದ್ರೆ ಅದು ಕರ್ನಾಟಕದಲ್ಲಿ, ಅದು ಕಾಂಗ್ರೆಸ್ ಸರ್ಕಾರದಲ್ಲಿ. ಹೀಗಾಗಿ ಮೊಸಳೆ ಕಣ್ಣೀರು ಹಾಕೊಂಡು ನಾವು ದಲಿತರ ಬಗ್ಗೆ ಕಾಳಜಿ ಮಾಡ್ತೇವೆ, ದಲಿತರ ಪರವಾಗಿದ್ದೇವೆ ಅಂಥೇಳಿ ದಲಿತರಿಗೆ ಮೀಸಲಿಟ್ಟಿದ್ದಂಥ 11,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ಯೂಸ್ ಮಾಡ್ಕೊಂಡೀವಿ. ಈಗ ಸುಮಾರು 187 ಕೋಟಿ ರೂಪಾಯಿಯನ್ನು ಸ್ವಂತ ಉಪಯೋಗ ಮಾಡ್ಕೊತಿದ್ದೀರಿ. ಆದರೆ ನೀವು ದಲಿತ ವಿರೋಧಿ ಅದರ ಅನ್ನೋದು ಜನಸಾಮಾನ್ಯರಿಗೆ ಈ ಮುಖಾಂತರ ಗೊತ್ತಾಗ್ತಾಯಿದೆ. ಅದಕ್ಕೆ ನಾಗೇಂದ್ರ ಅವ್ರು ರಾಜೀನಾಮೆ ಕೊಡಬೇಕು, ಅವ್ರ ಮ್ಯಾಗೆ CBI ಎನ್ಕ್ವೈರಿ ಆಗ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಅಲ್ಲಲ್ಲ, ನಮ್ಮದು 40% ಸರ್ಕಾರ ಇಲ್ಲಾಗೈತೆ. ಸುಮ್ಮ ಅವ್ರು 40% ಅಂತ ಹೇಳ್ಕೊತ ಹೋದರು. ನಮ್ಮ ಸರ್ಕಾರ 40% ಇಲ್ಲೇ ಇಲ್ಲ. ಈಗ ನೋಡಲ್ಲ, 187 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. 187 ಹೊಡೆದಾರ 100% ಸರ್ಕಾರ ಇದು. ಒಂದು 4 ರೂಪಾಯಿ ಬಿಡಬೇಕಲ್ಲ ಡಿಪಾರ್ಟ್ಮೆಂಟಿಗೆ. ಇಲ್ಲ, ಈಗ ನೋಡ್ರಿ, ಈಗ 6 ತಿಂಗಳಾದ ಸರ್ಕಾರ ಬಂದು 7-8 ತಿಂಗಳಾದ ಅಷ್ಟೊಂದು ಚುನಾವಣೆ ಘೋಷಣೆ ಆಯಿತು. ಈ ಚುನಾವಣೆ ಘೋಷಣೆ ಆಗುವಾಗ ತಡ ಇದೆ, ದೊಡ್ಡ ಇಂಥ ಒಂದು ಪ್ರಕರಣ ಗಮನಕ್ಕೆ ಬಂದದ. ಇನ್ನು ನಾವು ಎಲ್ಲೆಲ್ಲಿ ತಪ್ಪು ಮಾಡಿದಾರೆ ಸರ್ಕಾರ ವಿರುದ್ಧ ಹೋರಾಟ ಮಾಡುವಂಥದ್ದು ನಮ್ಮ ಸರ್ಕಾರದ ತಪ್ಪುಗಳನ್ನು ಜನರಿಗೆ ತೋರಿಸಿ ಅದನ್ನು ಸರಿದಾರಿಗೆ ತರುವಂಥ ಕೆಲಸನ ವಿರೋಧ ಪಕ್ಷದ್ದು. ಯಾವ ನಿಟ್ಟಿನಲ್ಲಿ ನಾವು ಎಲ್ಲಿಯೂ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ಮುಖಾಂತರ ಪ್ರಾರಂಭ ಮಾಡ್ತಾಯಿದ್ದೀವಿ.
ಮತ್ತು ಇದನ್ನು ತಾರ್ಕಿಕಗೊಳಿಸೋ ತನಕ ಇದನ್ನೇನು ನಾವು ವಿರಮಿಸಿದ್ವಿ. ಅಲ್ಲ, ಬಿಜೆಪಿದವರು ಎಕ್ಸ್ಪೆಕ್ಟೆಡ್ ಲೈನ್ಸ್ ಮೇಲೆ ತಮ್ಮ ಧ್ವನಿ ಏರಿಸ್ತಾ ಇಲ್ಲ, ಎಲ್ಲೇನೂ ಪ್ರೊಟೆಸ್ಟ್ ಕಾಣ್ತಾ ಇಲ್ಲ, ಯಾರು ನಿಮ್ಮಲ್ಲಿ ಹೊರಗೆ ಬಂದು ಮಾತಾಡ್ತಾ ಇಲ್ಲ, ಪ್ರಾಮಿನೆಂಟ್ ಲೀಡರ್ಸು ಮಾತಾಡ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಯಾಕೆ ಬಂದಿದೆ? ಈ ಲೋಕಸಭಾ ಚುನಾವಣೆನೇ 3 ತಿಂಗಳಾಯ್ತು. ಈಗ 3 ತಿಂಗಳಾಗ ಏನು ಮಾತಾಡೋದು ಬರೀ ಚುನಾವಣೆ ರಾಜಕೀಯನೇ ಆಯಿತು. ಈಗ 3 ತಿಂಗಳು ಮುಗಿದು ಈಗ ಪ್ರಾರಂಭ ಆಗ್ತದೆ. ಈಗ 4ನೇ ತಾರೀಕು ರಿಸಲ್ಟ್ ಬಂದಂತಾನೆ, ಅವಾಗ ಗುರುತಾಗ್ತದೆ ತಮಗೆ. ಬಿಜೆಪಿಗೆ ಎಲ್ಲವೂ ಸರಿ ಇಲ್ಲ ಅಂತೇಳಿ ರಾಜ್ಯಾಧ್ಯಕ್ಷರು